ಕಷ್ಟದ ಮೇಲೆ ಕಷ್ಟದ ಜೀವನಗಳು ಎದುರಿಸುತ್ತಿದ್ದರೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸುತ್ತಿರುವವರು ಕುಬೇರ ದೇವನ ಒಂದು ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇದ್ದರೆ ಸಾಕು. ನಿಮ್ಮ ಎಷ್ಟೇ ದೊಡ್ಡ ಹಣಕಾಸಿನ ಸಮಸ್ಯೆಗಳು ಇದ್ದರೂ ಕೂಡ ಅದು ಶಾಶ್ವತವಾಗಿ ಪರಿಹಾರ ಆಗುತ್ತೆ. ಕೆಲವೊಂದು ನಿಯಮದ ಅನುಸಾರ ಕೆಂಪು ಬಟ್ಟೆಯಲ್ಲಿ ಈ ವಸ್ತುಗಳನ್ನು ಕಟ್ಟಿ ಮನೆಯ ಮುಖ್ಯ ದ್ವಾರಕ್ಕೆ ತೂಗಿ ಹಾಕಿದರೆ ಆ ಕಷ್ಟಗಳು ಪರಿಹಾರ ಆಗಿ ನಿಮ್ಮ ಸಕಲ ಸಂಪತ್ತು ಐಶ್ವರ್ಯಗಳು ಸಿದ್ಧಿ ಆಗುತ್ತದೆ. ಕುಬೇರ ಪೋಟ್ಲೆ ಅಂತ ಇದಕ್ಕೆ ಕರೀತಾರೆ. ಇದನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಓಂ ಶ್ರೀ ಕೊಳ್ಳೇಗಾಲದ ಜ್ಯೋತಿಷ್ಯರು ಪ್ರಖ್ಯಾತ ಮೋಡಿ ಮನೆತನದವರು ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಅವರಿಂದ ನೇರ ಮತ್ತು ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ. ತುಂಬ ಒಳ್ಳೆಯ ಕೈಗುಣ ಹೊಂದಿರುವ ಮಹಾ ಜ್ಯೋತಿಷ ಶಾಸ್ತ್ರಜ್ಞರು ಮತ್ತು ಪ್ರಖ್ಯಾತ ಮೋಡಿ ಮನೆತನದವರು ಇವರು. ಸಾಕಷ್ಟು ಬಾರಿ ಹಣದ ಕೊರತೆಯಿಂದ ಇದ್ದವರು ಜೀವನವೇ ಬೇಡ ಎಂದು ಮನಸೋ ಇಚ್ಛೆ ನಡೆದುಕೊಳ್ಳುತ್ತಾ ಇರುತ್ತಾರೆ. ಇದ್ದಕ್ಕಿದ್ದ ಹಾಗೆ ಕೋಪ ಮಾಡಿಕೊಳ್ಳೋದು, ಇದ್ದಕ್ಕಿದ್ದ ಹಾಗೆ ಅಳುವುದು, ದುಃಖದಿಂದ ಕೂಗುವುದು ಇವೆಲ್ಲವೂ ಆಗಿ ಮನಸ್ತಾಪದಿಂದ ಕೆಲವು ಜನರನ್ನು ನಿಷ್ಠೂರ ಮಾಡಿಕೊಂಡಿರುವ ಸಾಧ್ಯತೆ ಕೂಡ ಇರುತ್ತೆ. ಇದಕ್ಕೆಲ್ಲ ಹಣವು ಸ್ವಲ್ಪ ಪರಿಹಾರ ತಂದುಕೊಡುತ್ತೆ. ಯಾವ ವ್ಯಕ್ತಿಯ ಕೈಯಲ್ಲಿ ಹಣ ಇರುವುದಿಲ್ಲವೋ ಅಂಥವರಿಗೆ ಇದು ಸಹಜವೇ ಆಗಿರುತ್ತೆ. ಪ್ರತಿದಿನ ದುಡ್ಡು ನೋಡ್ತಿದ್ದ ಕೈಗಳಲ್ಲಿ ಇವತ್ತು ₹1 ನಿಲ್ತಾ ಇಲ್ಲ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಬರಬೇಕಿದ್ದ ದುಡ್ಡು ಕೂಡ ಬಂದು ನಮ್ಮ ಕೈ ಸೇರ್ತಿಲ್ಲ ಅಂತ ಅಷ್ಟು ಕಷ್ಟಗಳಿದ್ದವರು ಈ ಕುಬೇರ ಪೋಟ್ಲೆ ಅಥವಾ ಕುಬೇರ ಪೊಟ್ಟಣವನ್ನು ಕಟ್ಟಿ ನೋಡಿ ನಿಮ್ಮ ಬದುಕು ಎಷ್ಟು ಬಗೆಯಾಗಿ ಬದಲಾಗುತ್ತೆ ಅನ್ನೋದನ್ನು ನೀವೇ ನೋಡಬಹುದು. ಇದನ್ನು ಏನು ಮಾಡಬೇಕು ಗುರುಗಳೇ ಅಂದರೆ ನೋಡಿ, ನೀವು ಮಡಿಯಿಂದ ಈ ಕೆಲಸ ಮಾಡಬೇಕು. ಈ ಕೆಲಸ ಮಾಡುವ ಹಿಂದಿನ ದಿನ ಆಗಲಿ ಕೆಲಸ ಮಾಡಿದ ನಂತರವಾಗಲಿ ಯಾವುದೇ ಕಾರಣಕ್ಕೂ ಧೂಮಪಾನ, ಮದ್ಯಪಾನ ವ್ಯಸನಿಗಳಾಗಿದ್ದರೆ ಇದನ್ನು ಬಿಟ್ಟು ಬಿಡಬೇಕು, ತ್ಯಜಿಸಿರಬೇಕು. ಮಾಂಸಾಹಾರವನ್ನು ಕೂಡ ಹಿಂದಿನ ದಿವಸ ಮತ್ತು ಮಾಡಿದ ನಂತರವೂ ಕೂಡ ತ್ಯಜಿಸಬೇಕಾಗತ್ತೆ. ಮೊದಲನೇದಾಗಿ ಕುಬೇರನ ಆಶೀರ್ವಾದ ಪಡೆಯಲು ಕುಬೇರ ಮತ್ತು ವರಮಹಾಲಕ್ಷ್ಮಿ ಎರಡು ಒಟ್ಟಿಗೆ ಇರುವಂತಹ ಒಂದು ಫೋಟೋವನ್ನು ಮನೆಗೆ ತಂದಿಟ್ಕೊಂಡು ಆ ಫೋಟೋದ ಮುಂದೆ ಒಂದು ಕೆಂಪು ಬಟ್ಟೆಯನ್ನು ಹಾಸಬೇಕು. ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಏಲಕ್ಕಿ ತುಂಬ ಶ್ರೇಷ್ಠವಾದ ಒಂದು ಅಪರೂಪದ ಮಹಾಲಕ್ಷ್ಮಿಯ ವಸ್ತು ಆಗಿರುತ್ತೆ. ಇದನ್ನು ಅದರಲ್ಲಿ ಹಾಕಬೇಕು. ಹಣಕಾಸಿನ ಸಮಸ್ಯೆ ತೀವ್ರಗತಿಯಲ್ಲಿರುವವರು ₹1 ನಾಣ್ಯವನ್ನು ಜೊತೆಯಲ್ಲಿಡಬೇಕು. ಒಂದು ಅರಿಶಿಣದ ಕೊಂಬನ್ನು ಸೇರಿಸಿ ಆ ಕೆಂಪು ಬಟ್ಟೆ ಒಳಗೆ ಹಾಕಿ ಸುತ್ತಿ ಗಂಟು ಹಾಕಿ ಕಟ್ಟಿ ಪೂಜೆ ಮಾಡುವಾಗ ಸಂಕಲ್ಪವನ್ನು ಮಾಡಿಕೊಳ್ಳಿ. ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗಬೇಕು, ದುಡ್ಡು ಕಾಸಿನ ವಿಚಾರದಲ್ಲಿ ಬರಬೇಕಿದ್ದ ದುಡ್ಡುಗಳು ಬಂದು ಕೈ ಸೇರಬೇಕು, ಸಾಲದ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯಬೇಕು ಅಂತ ಭಕ್ತಿಯಿಂದ ಬೇಡಿಕೊಂಡಾದ ಬಳಿಕ ಮನೆಯ ಹೆಬ್ಬಾಗಿಲಿನ ಮುಂಭಾಗದಲ್ಲಿ ಅದನ್ನು ಗಂಟು ಹಾಕಿ ತೂಗು ಹಾಕಿ ಕಟ್ಟಿಬಿಡಿ. ಸಮಸ್ಯೆಗಳು ಎಷ್ಟು ಬೇಗ ಬಗೆಹರಿಯುತ್ತೆ ಅನ್ನೋದನ್ನು ನೀವೇ ನೋಡ್ತೀರಾ. ಇದರ ಜೊತೆಗೆ ಒಂದು ತಾಮ್ರದ ತಗಡಲ್ಲಿ ಗುರುಗಳು ಸಿದ್ಧಿ ಮಾಡಿಕೊಟ್ಟಿರುವಂತಹ ಕುಬೇರ ಯಂತ್ರವನ್ನು ಕೂಡ ಇಡಬೇಕು. ಅದಕ್ಕಾಗಿ ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ ಅವರೇ ನಿಮಗೆ ಆ ಕುಬೇರ ಯಂತ್ರವನ್ನು ತಲುಪಿಸಿಕೊಡುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ಧನ್ಯವಾದಗಳು.